ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ನಾನಿವತ್ತು ಮೈಸೂರು ಅರಮನೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಅದನ್ನು ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿರೋರು ಸಾಕಷ್ಟು ಜನ ಇರ್ತಾರೆ, ನೋಡದೇ ಇರೋರು ಕೂಡ ಇರ್ತಾರಲ್ವ, ಅವ್ರಿಗೋಸ್ಕರ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಕಾಯ್ತಾ ಇದ್ವಿ ನಾವು ಮೈಸೂರು ಹೋಗೋದಕ್ಕೆ ಅಂತೇಳಿ. ಹೋಗಿದ್ದಂತೂ ಸಖತ್ ಖುಷಿ ಆಯಿತು. ಅದರಲ್ಲೂ ಅರಮನೆ ನೋಡಿದ್ದು ಇನ್ನೂ ಖುಷಿ ಆಯಿತು, ಯಾಕಂದರೆ ಅಷ್ಟು ಚೆನ್ನಾಗಿದೆ ಅರಮನೆ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಸಾಧ್ಯವಾದಷ್ಟು ನಾನು ಈ ವ್ಲಾಗಲ್ಲಿ ಡೀಟೇಲಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಮೈಸೂರು ಸಿಟಿ ನೀವು ನೋಡ್ಬೋದು. ನಾವಿವಾಗ ಝೂಯಿಂದ ಸೀದಾ ಮೈಸೂರು ಅರಮನೆ ತನಕ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋಗೆ ಸುಮಾರು 1.5 ಕಿಲೋಮೀಟ್ರ್ ಇರ್ಬೋದು. ಅದಕ್ಕೇ ಅವರು 150 ರೂಪಾಯಿ ತನಕ 100 ರೂಪಾಯಿ ತನಕ ಕೇಳಿದ್ರು. ಆಮೇಲೆ 1 ಕಿಲೋಮೀಟ್ರ್ ಇದೆಯಲ್ಲ, ಇಷ್ಟೊಂದು ಕೇಳ್ತಾ ಇದ್ದೀರಲ್ಲ ಅಂತ ಕೇಳಿ ಹಂಗೆ ಸ್ವಲ್ಪ ಬಾರ್ಗೇನ್ ಮಾಡಿ 60 ರೂಪಾಯಿಗೆ ಕೊನೆಗೊಬ್ಬರು ಬಂದರು. ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ನೋಡಿ, ಮೈಸೂರು ಅರಮನೆ ಹತ್ರ ಬಂದ್ವಿ. ಬರ್ತಾ ಇದ್ದಂಗೆ ಇಲ್ಲಿ ಏನೋ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟೆ ನಾನು. ಆದರೆ ಇದು ಗಣೇಶನ ಮೆರವಣಿಗೆ ನಡೀತಾ ಇತ್ತು. ಸೊ ನೀವು ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಎಕಡೆ ಹೋಗ್ಬೇಕು ಅವ್ರು ಕೇಳು. ಅಲ್ಲಿ ಬ್ಲಾಕ್ ಮಾಡಿದಾರಂತಲ್ಲ, ನಡ್ಕೊಂಡು ಹೋಗ್ಬೋದು. ಹೌದಾ ಸರ್? ಅದು ಬೇಗ ಹೋಗ್ತಾ ಇದ್ದೀವಿ. ತನುಗೆ ಗಾಡಿ ನೋಡಿದ ತಕ್ಷಣ ನನಗೆ ಅವಳನ್ನು ಕೂರಿಸ್ಬೇಕು, ಒಂದು ರೌಂಡ್ ಹೋಗಬೇಕು ಅಂತ ಅನ್ನಿಸ್ತು. ಆದರೆ ಅರಮನೆ ಕ್ಲೋಸ್ ಆಗಿಬಿಡೋದು 5:30 ಅಷ್ಟರಲ್ಲಿ ನಾವು ಹೋಗ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಗಣಪತಿಗಳು ಸುಮಾರು ಒಂದು 8-10 ಗಣಪತಿ ಕೂರಿಸ್ಬಿಟ್ಟು ಒಂದು ರೀತಿ ಸ್ತಬ್ಧ ಚಿತ್ರನೆಲ್ಲ ಗಾಡಿ ಮೇಲೆ ಅಲಂಕಾರ ಮಾಡಿಬಿಟ್ಟು ಮೆರವಣಿಗೆ ಹೋಗ್ತಾ ಇತ್ತು ಅರಮನೆ ಮುಂದೆ. ತುಂಬ ಖುಷಿಯಾಯಿತು. ಇವಾಗ ನಾವು ಅರಮನೆ ಮೇನ್ ಗೇಟಿಗೆ ಬಂದು ಟಿಕೆಟ್ ತೊಗೊಳೋದಕ್ಕೆ ನಿಂತಿದ್ದೀವಿ. ನನ್ನ ಹಸ್ಬೆಂಡ್ ಕ್ಯೂ ಅಲ್ಲಿ ನಿಂತಿದ್ದಾರೆ. Mysuru Palace. Beware of pickpockets and chain snatchers. Mysuru Palace Board is not responsible for the ಅರಮನೆ ನೋಡ್ತಾ ಇದ್ದಂಗೆ ಖುಷಿ ಆಯಿತು. ಆದರೆ ಇಲ್ಲಿ ಹೊರಗಡೆ ನೋಡಿದ ತಕ್ಷಣ ಬೇಜಾರಾಯಿತು. ಯಾಕಂದರೆ ತುಂಬ ಕಸ ಹಾಕ್ಬಿಟ್ಟಿದ್ದಾರೆ. ಸಾಕಷ್ಟು ವ್ಯಾಪಾರಸ್ಥರು, ಟೂರಿಸ್ಟು, ಔಟ್ ಆಫ್ ಕಂಟ್ರಿಯಿಂದ ಎಲ್ಲ ಬರ್ತಾರೆ. ಕಸ ನೋಡಿದ್ರೆ ಒಂದು ಸ್ವಲ್ಪ ಏನಪ್ಪ ಕ್ಲೀನ್ನೆಸ್ ಇಲ್ಲ ಅಂತ ಅಂದ್ಕೊತಾರಲ್ವ, ಅದೊಂದು ಬೇಜಾರಾಯಿತು. ಸೊ ಇಂಥ ಐತಿಹಾಸಿಕ ಸ್ಥಳ ಇದ್ದಾಗ ನಮ್ಮ ದೇಶಕ್ಕೆ, ಜನರಿಗೆ ಗೌರವ ತಂದುಕೊಡುವಂಥ ಜಾಗದಲ್ಲಿ ಯಾವತ್ತೂ ಅಷ್ಟೇ ನಾವು ಗಲೀಜು ಮಾಡಬಾರ್ದು. ಸಾಧ್ಯವಾದಷ್ಟು ಡಸ್ಟ್ಬಿನ್ ಎಲ್ಲಿರುತ್ತೆ ಅಲ್ಲೇ ಕಸನ ಹಾಕೋದಕ್ಕೆ ಟ್ರೈ ಮಾಡಬೇಕು. ಇಲ್ಲದೇ ಇದ್ದರೆ ಬೇರೆ ದೇಶದವರೆಲ್ಲ ಬರ್ತಾ ಇರ್ತಾರೆ. ಅವರೆಲ್ಲ ನೋಡಿದಾಗ ಈ ದೇಶದಲ್ಲಿ ಸ್ವಚ್ಛತೆ ಇಲ್ಲ ಅಂತಲೇ ಭಾವಿಸ್ತಾರೆ ಅಲ್ವಾ. ಸೊ ಅದೊಂದು ಬೇಜಾರಾಯಿತು. ಈಗ ಒಳಗಡೆ ಎಂಟ್ರಿ ಆಗಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲೇ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಇದು ವರಹಸ್ವಾಮಿ ದೇವಸ್ಥಾನ ನೋಡ್ಬೋದು. ತುಂಬ ಹಳೆಯ ದೇವಸ್ಥಾನ ಥರನೇ ಇದೆ. ಸೊ ಇದು ಎಷ್ಟು ವರ್ಷ, ಏನು ಇತಿಹಾಸ ಅಂತೇನು ಬೋರ್ಡ್ ಏನು ಹಾಕಿರಲಿಲ್ಲ, ಇಲ್ಲಿ ನೋಡಲಿಲ್ಲ ನಾವು. ಜಸ್ಟ್ ದೇವಸ್ಥಾನ ಮಾತ್ರ ನೋಡ್ತಾ ಇದ್ದೀವಿ. ನೋಡ್ಬೋದು, ರಾಜಗೋಪುರ ಥರ ತುಂಬ ದೊಡ್ಡದಾಗಿ ಗೋಪುರ, ತುಂಬ ಚೆನ್ನಾಗಿದೆ. ಬರ್ತಾ ಇದ್ದಂಗೆ ನಮಗೆ ರೈಟ್ ಸೈಡಿಗೆ ಸಿಕ್ಬಿಡುತ್ತೆ, ಬಲಭಾಗದಲ್ಲಿ ಸಿಗುತ್ತೆ. ಅಲ್ಲಿಂದ ಈಗ ಸೀದಾ ನಾವು ಅರಮನೆ ನಿಮಗೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಹಾಗೆ ಸೀದಾ ಹೋಗ್ತಾ ಇರೋದು. ತುಂಬ ಜನ ಇತ್ತು, ತುಂಬ ರಶ್ ಇತ್ತು. ಒಂದು ಜನರಿಗೂ ಒಂದು ಖುಷಿ ಇರುತ್ತೆ, ಈ ಊರವ್ರಿಗೂ ಖುಷಿ ಇರುತ್ತೆ. ವೀಕೆಂಡ್ಗಳಲ್ಲಿ ಅರಮನೆ ಹತ್ರ ಹೋಗಿ ಬರೋಣ, ಸುತ್ತಾಡ್ಕೊಂಬರೋಣ, ಟೈಮ್ ಪಾಸ್ ಮಾಡ್ಕೊಬರೋಣ ಅಂತೆಲ್ಲ ಆಸೆ ಇರುತ್ತಲ್ವ. ಹಂಗೆ ಬಂದಿರ್ತಾರೆ. ಇನ್ನು ಹೊರಗಡೆ ರಾಜ್ಯದ ಜನಗಳು, ಸ್ಕೂಲ್ ಮಕ್ಕಳುಗಳು, ಎಲ್ಲ ಸಾಕಷ್ಟು ಜನರಿದ್ದರು. ನಾವು ಇವಾಗ ತುಂಬ ಎಕ್ಸೈಟ್ಮೆಂಟಲ್ಲೇ ಒಳಗಡೆ ಹೋಗ್ತಾ ಇದ್ದೀವಿ. ಆದರೆ ನನ್ನ ಹಸ್ಬೆಂಡ್ಗೆ ಆಲ್ರೆಡಿ ಕಾಲು ನೋವು ಶುರುವಾಗ್ಬಿಟ್ಟಿತ್ತು, ನಡೆಯೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಝೂ ಅಲ್ಲಿ ಸುಮಾರು ಒಂದು 7-8 ಕಿಲೋಮೀಟ್ರ್ ಅಷ್ಟು ದೂರ ಸುತ್ತಾಡಿದಂಗೆ ಆಗುತ್ತೆ. ಝೂ ಒಳಗಡೆ ಅಷ್ಟು ದೊಡ್ಡದಾಗಿದೆ. ಅಲ್ಲೆಲ್ಲ ಸುತ್ತಾಡಿ ಕಾಲು ನೋವು ಆಗಿತ್ತು. ನನ್ನ ಹಸ್ಬೆಂಡು ಲೇಟ್ ಆಗುತ್ತೆ ಅಂತ ಫಾಸ್ಟಾಗಿ ಬಂದ್ವಿ, ಎಲ್ಲೂ ಕೂರ್ದೇನಿಲ್ಲದೆ. ಇವಾಗ ಬಂದು ಸ್ವಲ್ಪ ಕುತ್ಕೊಂಡು ಸುಧಾರಿಸ್ಕೋತಾ ಇದ್ದಾರೆ. ಈ ಸಾಯಂಕಾಲ ಆಗಿದೆ, ಅದರಲ್ಲೂ ಆಕಾಶ, ಮೋಡ, ಅರಮನೆ, ಹಾಗೆ ಮುಂದೆ ಇರೋ ಗಾರ್ಡನ್ನು ಎಲ್ಲ ಒಂದು ರೀತಿ ಅದ್ಭುತ ಥರ ಕಾಣಿಸ್ತಾ ಇತ್ತು. ಎಷ್ಟು ಸಲ ನೋಡಿದರೂ ಕೂಡ ತೃಪ್ತಿ ಆಗೋದಿಲ್ಲ, ಆ ರೀತಿಯಾಗಿತ್ತು. ನನಗಂತೂ ಅಷ್ಟು ಸಂತೋಷ ಆಗ್ತಾಯಿತ್ತು ಈ ಜಾಗ ನೋಡ್ತಾ ಇದ್ದಂಗೆ. ಒಂದು ರೀತಿ ನಾವು ಕಳೆದೋಗ್ಬಿಡ್ತೀವಿ ಅಂತೀವಲ್ವ ಫ್ರೆಂಡ್ಸ್, ಆ ರೀತಿ ನಾವು ಕೂಡ ಕಳೆದೋಗ್ಬಿಡ್ತೀವಿ ಇಂಥ ಜಾಗಕ್ಕೆ ಬಂದಾಗ. ಫ್ರೆಂಡ್ಸ್ ಬರ್ತಾರೆ. ಸೊ ಫ್ರೆಂಡ್ಸ್, 5:30ಗೆ ಟಿಕೆಟ್ ಕ್ಲೋಸ್ ಆಗುತ್ತೆ. 5:30 ಒಳಗಡೆ ಬರಬೇಕು. 5:30 2 ನಿಮಿಷ ಇತ್ತು, ಅಷ್ಟರೊಳಗಡೆ ಬಂದ್ಬಿಟ್ಟು ಈಗ ಟಿಕೆಟ್ ತೊಗೊಂಡು ಒಳಗಡೆ ಬಂದಿದ್ದೀವಿ. ಇನ್ನು 7:30 ತನಕ ಫುಲ್ಲು ಸುತ್ತು ನೋಡ್ಬೋದು.
ಸೊ ತುಂಬ ದಿನದಿಂದ ಆಸೆ, ನಾನು ಲೈಟಿಂಗ್ಸ್ ನೋಡಬೇಕು ಅಂತ ತುಂಬ ಆಸೆ, ಅರಮನೆ ಲೈಟ್ ಆನ್ ಆದಾಗ ಹೇಗೆ ಕಾಣುತ್ತೆ ಅಂತೇಳಿ. ಸೊ ಇವತ್ತು ಅದನ್ನು ನೋಡೋಕ್ಕೆ ಅಂತಲೇ ಬಂದಿದ್ದೀವಿ. ಆದರೆ ಏನಂದರೆ KRSಗೆ ಹೋಗೋಕ್ಕಾಗಲ್ಲ, ಲೇಟ್ ಆಗ್ಬಿಟ್ಟು. ಅಲ್ಲಿ ಚಾಮುಂಡಿ ಬೆಟ್ಟದಲ್ಲೂ ಲೇಟ್ ಆಯ್ತಲ್ಲ ಮನೆ, ಚಾಮುಂಡಿ ಬೆಟ್ಟದಲ್ಲಿ ಊಟದ್ದು ಲೇಟ್ ಆಯಿತು, ಸ್ವಲ್ಪ ದರ್ಶನದ್ದು ಸ್ವಲ್ಪ ಲೇಟ್ ಆಯಿತು, 100 ರೂಪಾಯಿ ಟಿಕೆಟ್ ತೊಗೊಂಡ್ರು ಲೇಟ್ ಆಯಿತು. ಹಾಗಾಗಿ ಇನ್ನು ಝೂ ನಿಧಾನಕ್ಕೆ ಸುತ್ಕೊಂಡು ನೋಡೋ ಇಷ್ಟೊತ್ತಾಯಿತು. ಒಟ್ಟಾರೆಯಾಗಿ ಈಗ ಬಂದಿದ್ದೀವಿ. ಬಂದ್ಬಿಟ್ಟು ಈಗ ಇನ್ನು ಮೈಸೂರು ಪ್ಯಾಲೇಸ್ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬಿಟ್ಟು ಫುಲ್ಲು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ತನ್ಮಯಿ ಫುಲ್ ಹ್ಯಾಪಿ ಇವತ್ತು. ಓಕೆ, ಕಾಲು ನೋವ್ತಾಯ್ತಾ? ಬರ್ತಡೇ ದಿನ ನಮ್ಮ ತನುಗೆ ಎಲ್ಲ ಕಡೆ ಸುತ್ತಾಡಿಸಿ ಕಾಲು ನೋವಿಸ್ತಾ ಇದ್ದೀವಿ ಫ್ರೆಂಡ್ಸ್. ಯಾವ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ. ಇದಕ್ಕೆ ಈಗ ಅರಮನೆ ಒಳಗಡೆ ಹೋಗಬೇಕು. ಅರಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚಿತವಾಗಿ ಸ್ಲಿಪ್ಪರ್ನ ಬಿಚ್ಚಬೇಕು. ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ನ ಬಿಚ್ಚಿಬಿಟ್ಟು ಆಮೇಲೆ ಅರಮನೆ ಒಳಗಡೆ ಹೋಗಬೇಕು. ಇವಾಗ ಬಂದು ಇಲ್ಲಿ ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ನ ಬಿಚ್ತಾ ಇದ್ದೀವಿ. ಸೊ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ಆಮೇಲೆ ಸೀದಾ ಈಗ ನಾವು ಅರಮನೆ ಒಳಗಡೆ ಹೋಗ್ತೀವಿ. ಇಲ್ಲೂ ಕೂಡ ಕಸ ಕಡ್ಡಿ ಹಾಕಿ ಗಬ್ಬೆ ಪುರಿಸ್ಬಿಟ್ಟಿದ್ದಾರೆ. ಅರಮನೆಗೆ ಪ್ರವೇಶ ನೋಡ್ಬೋದು. ಆಲ್ರೆಡಿ ಲೇಟಾಗಿಬಿಟ್ಟಿದೆ ಅಲ್ವಾ, ಬೇಗ ಬೇಗ ಹೋಗಿ ನೋಡ್ಕೊಂಡು ಬರಬೇಕು. ನೋಡ್ತಾ ಇದ್ದಂಗೆ ನೀವು ನೋಡ್ಬೋದು ಟೈಲ್ಸ್ ಎಲ್ಲ ಹೇಗಿದೆ ಅಂತೇಳ್ಬಿಟ್ಟು, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಆ ಕಾಲದಲ್ಲೇ ಎಂತೆಂಥ ಟೈಲ್ಸ್. ಇಲ್ಲಿ ಬರ್ತಾ ಇದ್ದಂಗೆ ಸೆಕ್ಯೂರಿಟಿ ಚೆಕ್ ಇದೆ. ಸೆಕ್ಯೂರಿಟಿ ಚೆಕ್ ಆದ ತಕ್ಷಣ ನಾವು ಒಳಗಡೆ ಎಂಟ್ರಿ ತೊಗೊತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಗ್ರೌಂಡ್ ಫ್ಲೋರು. ಅವ್ರು ಹೇಗೆ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅದೇ ಥರ ಹೋಗಬೇಕು. ಅಂದರೆ ಇಲ್ಲಿ ಎಲ್ಲ ಕಡೆ ಓಡಾಡೋ ಆಗಿಲ್ಲ, ಹಗ್ಗ ಎಲ್ಲ ಹಾಕ್ಬಿಟ್ಟು ಹೋಗೋದಕ್ಕೆ ಬರೋದಕ್ಕೆ ಕರೆಕ್ಟಾಗಿ ದಾರಿ ಮಾಡಿಕೊಟ್ಟಿದ್ದಾರೆ. ಆ ದಾರಿಯಲ್ಲೇ ನಾವು ಕರೆಕ್ಟಾಗಿ ಹೋಗಬೇಕಾಗುತ್ತೆ. ಮೇನ್ ಅಟ್ರ್ಯಾಕ್ಷನ್ ಅಂದರೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಕಂಬಗಳು ಮತ್ತು ಆರ್ಚ್ಗಳೇನಿದೆ ನೋಡಿ, ಅದು ತುಂಬಾ ಅಟ್ರ್ಯಾಕ್ಟಿವ್ ಆಗಿದೆ. ಹಾಗೆ ಆ ಟೈಲ್ಸ್ಗಳು ಕೂಡ ತುಂಬ ಕಲರ್ಫುಲ್ಲಾಗಿ ಅಟ್ರ್ಯಾಕ್ಟಿವ್ ಆಗಿದೆ. ಲೈಟಿಂಗ್ಸು ಕೂಡ ಅದ್ಭುತವಾಗಿದೆ. ಸೊ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅನಿಸುತ್ತೆ ನೋಡಿ. ಈ ಕಂಬಗಳೆಲ್ಲ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ ಅರಮನೆ. ಎಷ್ಟು ವೆರೈಟಿ ಪೇಂಟಿಂಗ್ ಮಾಡಿದ್ದಾರೆ ಅನಿಸುತ್ತೆ ನೋಡಿದ ತಕ್ಷಣವೇ. ತನುಗೆ ಹಾಗೆಯೇ ಒಂದು ಫೋಟೋ ತೆಗಿತಾ ಇದ್ದೀನಿ, ಸಿಂಗಲ್ ಫೋಟೋನ. ಹಾಗೆ ಇಲ್ಲಿ ಮೇಯ್ನಾಗಿ ಇಲ್ಲೆಲ್ಲ ಪೇಂಟಿಂಗ್ಸ್ಗಳು ಚೆನ್ನಾಗಿದೆ. ಮುಂಚೆ ದರ್ಬಾರ್ ಹೇಗಿತ್ತು, ಹಾಗೆ ಸೈನ್ಯ ಹೇಗಿತ್ತು, ಆನೆಗಳು, ಕುದುರೆಗಳು, ಅದೆಲ್ಲ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ ಯಾರೆಲ್ಲ ಆಳ್ವಿಕೆ ಮಾಡಿದರು ಒಡೆಯರು, ಅವರ ಒಂದು ವಂಶಸ್ತ್ರ ಫೋಟೋಗಳೆಲ್ಲ ಇದೆ. ಇಲ್ಲಿ ಅವ್ರ ಫ್ಯಾಮಿಲಿ ಫೋಟೋಗಳು, ಪೇಂಟಿಂಗ್ ಇದೆಲ್ಲ ದೊಡ್ಡ ಪೇಂಟಿಂಗ್ಗಳು, ಫೋಟೋಸ್ ಎಲ್ಲ ಇದೆ. ನೋಡೋದಕ್ಕೆ ಸೇಮ್ ಫೋಟೋನೇ ತೆಗೆದಿದ್ದಾರೇನೋ ಅಂತ ಅನಿಸುತ್ತೆ. ಇದು ಫೋಟೋನೇ ಅನಿಸುತ್ತೆ. ಪೇಂಟಿಂಗ್ ಯಾವುದು ಫೋಟೋ ಯಾವುದು ಅಂತಲೇ ಗೊತ್ತಾಗೋದಿಲ್ಲ, ಆ ರೀತಿಯಾಗಿದೆ ನೋಡಿ. ಇದೆಲ್ಲ ಪೇಂಟಿಂಗು. ಕೆಲವೊಂದಷ್ಟು ಫೋಟೋಗಳು ಕೂಡ ಇದೆ. ಇದೆಲ್ಲ ಬಂದು ನೀವು ಇಲ್ಲೇ ನೇರವಾಗಿ ನೋಡಿದ್ರೇ ಅದರ ಮಜಾನೇ ಬೇರೆ. ಸೊ ನಾವು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದರೂ ಕೂಡ ಅದನ್ನು ನೋಡಿ ನಾವು ಅನುಭವಿಸಿದಷ್ಟು ಖುಷಿ ಸಿಗೋದಿಲ್ಲ. ಹಾಗೆ ಫ್ರೆಂಡ್ಸ್, ನಾನು ತುಂಬ ಚಿಕ್ಕವಳಿದ್ದಾಗ 6th ಸ್ಟ್ಯಾಂಡರ್ಡ್ ಇದ್ದಾಗ ಬಂದಿದ್ದೆ. ನನಗೆ ಅವಾಗಿನ ಮೆಮೊರಿ ಇನ್ನೂ ಕೂಡ ಇದೆ. ನಾನು ಆವಾಗ ಬಂದಿದ್ದಾಗ ಇಲ್ಲಿ ದೊಡ್ಡ ಗಡಿಯಾರ ಇತ್ತು. ಈಗ ಆ ಗಡಿಯಾರ ಇರಲಿಲ್ಲ. ಆ ಗಡಿಯಾರ ಹೇಗಿತ್ತು ಅಂತಂದರೆ, ನಾವಲ್ಲಿ ವೆಯ್ಟ್ ಮಾಡಿದ್ವಿ. ಅಂದರೆ 1/2 ಅವರ್ಗೆ 1 ಅವರ್ಗೆಲ್ಲ ಅಲ್ಲಿ ಪಿ ಊದ್ಕೊಂಡು ಡೋಲ್ ಬಾರ್ಕೊಂಡು ಸಣ್ಣ ಗೊಂಬೆಗಳು ಮೂವ್ ಆಗೋ ಥರ ಒಂದು ದೊಡ್ಡ ಗಡಿಯಾರ ಇತ್ತು. ಈಗ ಅದು ಕಾಣಿಸ್ಲೇ ಇಲ್ಲ. ಅದು ನಿಮಗೆ ಇದ್ದಿದ್ದೇನಾದರೂ ಜ್ಞಾಪಕ ಇದ್ದರೆ, ನೀವು ಯಾರಾದರೂ ನೋಡಿದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇಲ್ಲಿ ಒಬ್ಬರು ಬ್ರಿಟಿಷ್ ಅಧಿಕಾರಿ ಫೋಟೋ ಕೂಡ ಇತ್ತು, ಅದನ್ನು ಕೂಡ ನೋಡಿದೆ. ಇಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ ಒಡವೆ ಇಡೋ ಬಾಕ್ಸ್ಗಳೇನು ಬರುತ್ತೆ ಅದು, ಹಾಗೆ ವೀಣೆಗಳು, ಇದೆಲ್ಲ ಗಂಧದ್ದಿರ್ಬೋದು ಅಂತ ಅನ್ಕೋತೀನಿ. ಅದರಲ್ಲಿ ಏನು ಗಂಧದ್ದು ಅಂತೇನು ಹಾಕಿರಲಿಲ್ಲ. ಕೆಲವೊಂದಷ್ಟು ಸಿಲ್ವರ್, ಬೆಳ್ಳಿದೆಲ್ಲ ಐಟಮ್ಸ್ಗಳೆಲ್ಲ ಇತ್ತು. ಏನು ಖುಷಿ ಅಂತಂದರೆ ಫ್ರೆಂಡ್ಸ್, ಇಲ್ಲಿ ಎಲ್ಲದನ್ನು ವೀಡಿಯೋ ಫೋಟೋ ಮಾಡ್ಕೋಬೋದಿತ್ತು, ಅದೊಂದು ಖುಷಿ ಆಯಿತು. ಟೆಂಪಲ್ಗಳಲ್ಲಿ ದೇವ್ರುಗಳು ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ಇಲ್ಲೆಲ್ಲ ವೀಡಿಯೋ ಫೋಟೋ ಅವೈಲೇಬಲ್ ಇಲ್ಲ ಅಂತೆಲ್ಲ ಹೇಳಿರ್ತಾರೆ. ಆದರೆ ಅರಮನೆಯಲ್ಲಿ ನೀಟಾಗಿ ಯಾವ್ದು ಬೇಕಾದರೂ ಫೋಟೋ ವೀಡಿಯೋ ಮಾಡ್ಕೋಬೋದಿತ್ತು, ಅದೊಂದು ವ್ಯವಸ್ಥೆ ಇತ್ತು. ಹಂಗಾಗಿ ನಾನು ಪ್ರತಿಯೊಂದನ್ನು ಕೂಡ ವೀಡಿಯೋ ಮಾಡ್ಕೊತಾನೆ ಬಂದೆ. ತುಂಬ ಖುಷಿಯಾಗ್ಬಿಡ್ತು ನನಗೆ, ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅಂತೇಳ್ಬಿಟ್ಟು. ಸೊ ಇಲ್ಲೆಲ್ಲ ನೋಡ್ಬೋದು, ದೊಡ್ಡ ಪೇಂಟಿಂಗ್ಸ್ ಎಲ್ಲ ಸಖತ್ತಾಗಿದೆ.
ಹಾಗೆ ನಾನು ಆಗಲೇ ಹೇಳ್ದಂಗೆ ಈ ಕಂಬಗಳು, ಆರ್ಚ್ಗಳು ಇದೆಲ್ಲ ಒಂದು ರೀತಿ ವಿಶೇಷವಾಗಿದೆ ನೋಡಿ. ಹೋಲ್ಡಾಗಿ ಅರಮನೆ ಹಳೆ ಕಾಲದಲ್ಲಿ ಯಾವ ರೀತಿಯಾಗಿತ್ತು ಎಲ್ಲ ಕೂಡ ಇಲ್ಲೇ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಮಕ್ಕಳಿಗೆ ಈ ಥರದನ್ನೆಲ್ಲ ತೋರಿಸ್ಬೇಕು, ನಮ್ಮ ಸಂಸ್ಕೃತಿ ಹೇಗಿದೆ, ಮುಂಚೆ ಹೇಗಿತ್ತು ನಮ್ಮ ಕಲ್ಚರು, ಯಾರೆಲ್ಲ ಆಳ್ವಿಕೆ ಮಾಡಿದರು, ಪ್ರತಿಯೊಂದನ್ನು ಕೂಡ ನಾವು ತಿಳಿಸ್ಕೊಡ್ಬೇಕು, ಅವ್ರಿಗೂ ಕೂಡ ಗೊತ್ತಾಗಬೇಕಲ್ವ. ಇದೊಂದು ಚೆನ್ನಾಗಿದೆ ನೋಡಿ, ಇದೊಂದು ರೀತಿ ಹೊರಾಂಗಣ, ಒಂದು ರೀತಿ ಆಟ ಆಡೋದಕ್ಕೆ ಮುಂಚೆ ಗ್ರೌಂಡ್ ಥರ ಮಾಡಿದರು ಅನಿಸುತ್ತೆ, ಇಲ್ಲ ವಾಕ್ ಮಾಡೋದಕ್ಕೋ ಏನಕ್ಕೂ ಗೊತ್ತಿಲ್ಲ. ಒಟ್ಟಾರೆ ತುಂಬ ಚೆನ್ನಾಗಿದೆ ನೋಡಿ. ಕಂಬಗಳು ಹಾಗೆ ಮೆಟ್ಲುಗಳು ಎಲ್ಲ ವಿಶೇಷವಾಗಿತ್ತು. ಕರೆಕ್ಟಾಗಿ ಬಿಸಿಲು ಆಮೇಲೆ ಗೋಪುರ ಮೇಲೆಲ್ಲ ಬೀಳ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಡೈರೆಕ್ಟಾಗಿ ವಿಡಿಯೋ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬಾ ಶಬ್ದ ಗಲಾಟೆ ಎಲ್ಲ ಜಾಸ್ತಿ ಇತ್ತು ಅರಮನೆ ಒಳಗಡೆ, ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಕೂಡ ಕೇಳಿಸ್ಕೊಳ್ಳಿ ಯಾವ ರೀತಿ ಸೌಂಡ್ ಇತ್ತು ಅಂತೇಳಿ. ಏನಿದೆ ಆ ಕಾಲದಲ್ಲಿ ಲಿಫ್ಟ್ ಇತ್ತಾ? ಫ್ರೆಂಡ್ಸ್, ಹಾಗೆಯೇ ಇಲ್ಲಿ ಮುಂದೆ ರೂಮ್ ಥರ ಇದೆ, ಅಲ್ಲಿ ಬಂದರೆ ನಮಗೆ ಬೆಳ್ಳಿ ಕನ್ನಡಿ ಸಿಗುತ್ತೆ, ಹಾಗೆ ಸಿಂಹಾಸನಗಳು ಸಿಗುತ್ತೆ, ಲಿಫ್ಟ್ ಕೂಡ ಇತ್ತು ಫ್ರೆಂಡ್ಸ್. ಆವಾಗಿನ ಕಾಲದಲ್ಲಿ ಅರಮನೆಗೆ ಲಿಫ್ಟ್ ಕೂಡ ಮಾಡಿದ್ದಾರೆ. ಸೊ ಎಷ್ಟೆಲ್ಲ ವ್ಯವಸ್ಥಿತವಾಗಿ, ಎಷ್ಟು ಬುದ್ಧಿವಂತಿಕೆಯಿಂದ, ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಎಷ್ಟೆಲ್ಲ ಬುದ್ಧಿವಂತರಿದ್ದರು ಆ ಕಾಲದಲ್ಲೇ. ನಾವು ಈ ಕಾಲದಲ್ಲಿ ತುಂಬ ಬುದ್ಧಿವಂತರು ಅಂದ್ಕೋತೀವಿ, ನನಗೆ ಆವಾಗಿನ ಕಾಲದಲ್ಲಿ ನಮಗಿಂತ ಬುದ್ಧಿವಂತರು ಅಂತಲೇ ಅನಿಸುತ್ತೆ. ಅರಮನೆ ಒಳಗಡೆ ಎಲ್ಲ ಕಡೆ ಓಡಾಡೋ ಅಂಥ ಅವಕಾಶ ಇಲ್ಲ, ಅಂದರೆ ಕೆಲವೊಂದು ಕಡೆ ಕ್ಲೋಸ್ ಮಾಡಿದ್ದಾರೆ. ಸೊ ಮೇಯ್ನಾಗಿ ಏನೆಲ್ಲ ನೋಡ್ಬೋದು ಅಷ್ಟನ್ನು ಮಾತ್ರ ಇಲ್ಲಿ ಓಪನ್ ಮಾಡಿದ್ದಾರೆ ನೋಡಿ. ಈಗ ಈ ಕಡೆಯಿಂದ ಮತ್ತೆ ಆ ಕಡೆ ಸೈಡ್ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗ್ತಾ ಇದ್ದಂಗೆ ಆನೆ ಕೂಡ ಕಾಣಿಸುತ್ತೆ. ಆನೆದು ಒಂದು ತಲೆ ಥರ ಇದೆ, ಅದು ಒರಿಜಿನಲ್ಲು ಇಲ್ಲೋ ಇದರಲ್ಲಿ ಮಾಡಿದಾರೋ ಗೊತ್ತಿಲ್ಲ, ಅಂದರೆ ಸಿಮೆಂಟಲ್ಲಿ ಮಾಡಿದಾರೋ ಗೊತ್ತಿಲ್ಲ. ಚೆನ್ನಾಗಿತ್ತು ಅದು ನೋಡ್ತಾ ಇದ್ದಂಗೆ. ಅಲ್ಲಿಂದ ಬರ್ತಾ ಇದ್ದಂಗೆ ಇಲ್ಲಿ ಒಂದಷ್ಟು ಮೂರ್ತಿಗಳೆಲ್ಲ ಕಾಣಿಸ್ತಾ ಇದೆ ನೋಡ್ಬೋದು. ಇಲ್ಲೆಲ್ಲ ಒಂದು ರೀತಿ ದೇವ್ರುಗಳ ಥರ ಇದೆ, ದೇವರ ವಿಗ್ರಹಗಳು ಮತ್ತು ಆನೆ ದಂತಗಳು ಅದೆಲ್ಲ ನೋಡ್ಬೋದು. ಅದಾಗ್ತಿದ್ದಂಗೆ ನಾವೆಲ್ಲರೂ ತುಂಬ ಇಷ್ಟಪಟ್ಟು ನೋಡುವಂತಹ ಮೈಸೂರು ದಸರಾದಲ್ಲಿ ತುಂಬ ಪ್ರಖ್ಯಾತಿ ಇರುವಂತಹ ಈ ಒಂದು ಅಂಬಾರಿ, 750 kg ಚಿನ್ನ ಇರುವಂಥ ಅಂಬಾರಿ ಅಂತ ಇದು. 750 kg ಚಿನ್ನದ ಲೇಪನ ಆಗಿದೆ ಅಂತ ಹೇಳ್ತಾರೆ ಈ ಅಂಬಾರಿಗೆ. ದಸರಾದಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ವಿಗ್ರಹವನ್ನು ಕೂರಿಸಿ ಆನೆ ಮೇಲೆ ಅದರ ಮೆರವಣಿಗೆ ನಡೆಯುತ್ತೆ. ಅದನ್ನು ಕೂಡ ಇಲ್ಲೇ ಇಟ್ಟಿದ್ರು. ಅದು ನೋಡಿ ತುಂಬ ಖುಷಿ ಆಯಿತು. ಅದರ ಜೊತೆಗೆ ಫೋಟೋಗಳನ್ನ ತೆಕ್ಕೊಂಡ್ಬಿಟ್ಟು ಅದೆಲ್ಲ ನೋಡಿದ ನಂತರ ಮತ್ತೆ ಈಗ ನಾವು ಮತ್ತೆ ಮೇಲೆ ಹತ್ತುತ್ತಾ ಇದ್ದೀವಿ ನೋಡಿ. ಸೊ ಎಲ್ಲ ಕಡೆನೂ ವಿಶೇಷವಾಗಿದೆ, ಎಲ್ಲ ಕಡೆನೂ ಅದ್ಭುತವಾಗಿದೆ, ಎಷ್ಟು ನೋಡಿದರೂ ಸಾಕಾಗೋದಿಲ್ಲ. ಆ ಪೇಂಟಿಂಗ್ಸ್ ಆಗಿರಲಿ, ಆರ್ಚ್ಗಳಾಗಲಿ ಎಲ್ಲ ಸಖತ್ತಾಗಿದೆ. ಆ ಲೈಟಿಂಗ್ಸ್ ಅಂತೂ ಅದ್ಭುತವಾಗಿದೆ ಬಿಡಿ, ಒಂದು ಕಡೆಗಿಂತ ಒಂದು ಕಡೆ ಡಿಫ್ರೆಂಟ್ ಆಗಿದೆ. ಇದೆಲ್ಲ ಕಲೆಕ್ಷನ್ ಅದೆಲ್ಲಿಂದ ತೊಗೊಂಬಂದರು, ಹೇಗೆ ಮಾಡಿಸಿದ್ರು ಅಂತ ಅನಿಸ್ಬಿಡುತ್ತೆ, ನಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ಇದು ನಾನೇ
ಫ್ರೆಂಡ್ಸ್, ಇದು ದರ್ಬಾರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಅದ್ಧೂರಿಯಾಗಿದೆ ಅಂತ ಹೇಳ್ಬಿಟ್ಟು. ಮೇಯ್ನ್ ಅಟ್ರ್ಯಾಕ್ಷನ್ ಅಂತಂದರೆ ಈ ಕಂಬಗಳು, ಈ ಆರ್ಚ್ಗಳು, ಹಾಗೆ ಪೇಂಟಿಂಗ್ಸು, ಹಾಗೆ ಅಲ್ಲೆಲ್ಲ ಜನಗಳು ಕೂತ್ಕೊಳ್ಳೋದಕ್ಕೆ, ಮಂತ್ರಿಗಳು ಕೂತ್ಕೊಳ್ಳೋದಕ್ಕೆ ಅಂತ ಒಂದು ರೀತಿ ಚೇರ್ ಥರ ಎಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಇದು ನೋಡ್ತಾ ಇದ್ದಂಗೆ. ಹೊರಾಂಗಣ ನೋಡ್ಬೋದು ನೀವು ಎಷ್ಟು ಸೂಪರಾಗಿ ಕಾಣಿಸ್ತದೆ ಅಂತೇಳಿ. ನೋಡಿ, ಅದ್ಭುತವಾದ ಪೇಂಟಿಂಗು. ಅಲ್ಲಿಂದ ನಾವು ಸೀದಾ ಮೇಲೆ ನಾವು ನೋಡಿದ್ರೆ ಮೇಲೆ ನಮಗೆ ಒಂದು ರೀತಿ ಕಲಾಕೃತಿಗಳು ಕಾಣಿಸುತ್ತೆ. ಹಂಗಂತಂದರೆ ಸ್ವರ್ಗದ ರೀತಿ, ಹಾಗೆಯೇ ಈ ರಾಶಿಗಳು, ಮೀನ ರಾಶಿ, ಮಕರ ರಾಶಿ, ಈ ರೀತಿ ಅದ್ರದ್ದು ಚಿತ್ರಗಳೆಲ್ಲ ಏನಿದೆ ಅದು ದೇವ್ರುಗಳ ಥರ, ಏಂಜಲ್ಸ್ ಥರ ಆ ಥರದ್ದೆಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಮೇಲೆಲ್ಲ ಪೇಂಟಿಂಗ್ ಅಂತ ಅನಿಸ್ಬಿಡುತ್ತೆ. ಅದ್ಭುತವಾಗಿದೆ ಈ ಜಾಗ ಅಂತೂ, ತುಂಬಾ ಚೆನ್ನಾಗಿದೆ. ಎಷ್ಟು ನೋಡಿದರೂ ಸಾಕಾಗೋದಿಲ್ಲ. ಇನ್ನೂ ಡೀಟೇಲಾಗಿ ನೋಡ್ತೀನಿ ಅಂದರೆ ಇನ್ನೂ ತುಂಬ ಸಮಯ ಬೇಕಾಗುತ್ತೆ. ಏನಂತಂದರೆ ಅವರು ಲೇಟ್ ಆಯಿತು, ಹೊರಡಿ ಬೇಗ ಮೂವ್ ಆಗಿ ಅಂತಿದ್ರು. ಹಂಗಾಗಿ ನಾವು ಬೇಗ ಸ್ವಲ್ಪನೇ ನೋಡಿಕೊಂಡು ಮೂವ್ ಆಗ್ತಾಯಿದ್ವು. ಇನ್ನು ನಮಗೆ ವಿಶೇಷ ಅನಿಸೋದು ಅಲ್ಲಿರೋ ಲೈಟಿಂಗ್ಸ್ ಅಂತೂ ಅದ್ಭುತವಾಗಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಈ ದರ್ಬಾರಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ. ಹ್ಯಾಂಗಿಂಗ್ ಲೈಟಿಂಗ್ಸ್ ಬರುತ್ತಲ್ವ ಫ್ರೆಂಡ್ಸ್, ಅದು ತುಂಬ ಡಿಸೈನ್, ತುಂಬಾ ಡಿಸೈನ್ಸಲ್ಲಿದೆ. ಅರಮನೆ ಒಳಗಡೆ ಸಿಕ್ಕಾಪಟ್ಟೆ ಮಿರರ್ಗಳಿದೆ, ಎಲ್ಲ ದೊಡ್ಡ ಮಿರರ್ಗಳು, ತುಂಬ ಚೆನ್ನಾಗಿದೆ ಮಿರರ್ಗಳು ಕೂಡ. ಅಲ್ಲಿಂದ ನಾವೀಗ ಮೂವ್ ಆದರೆ ಮೇಯ್ನಾಗಿ ಇಲ್ಲಿ ಡೋರ್ಗಳದ್ದು ಕಲಾಕೃತಿಗಳು ತುಂಬಾ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ ಡೋರ್ಗಳು. ಹಾಗೆಯೇ ಆ ದೇವ್ರ ಫೋಟೋಗೆ ಇರುವಂಥ ಫ್ರೇಮ್ಗಳಿದೆ ನೋಡಿ, ವುಡನ್ ಫ್ರೇಮ್ಗಳು, ಅದು ಕೂಡ ತುಂಬ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ. ಒಂದೊಂದು ಡೋರು ಕೂಡ ಅದ್ಭುತವಾಗಿದೆ, ಒಂದೊಂದು ಕಲಾಕೃತಿ ಕೂಡ ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿ ಕೆತ್ತನೆಯಾಗಿ ಸೂಕ್ಷ್ಮವಾಗಿ ಕೆತ್ತಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮೇಲೆಲ್ಲ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. ಹಾಗೆ ದರ್ಬಾರ್ಗೂ ಕೂಡ ಲಿಫ್ಟ್ ಇದೆ ನೋಡಿ ಇಲ್ಲಿ. ಇಲ್ಲಿ ಎಲ್ಲ ಎಂಟ್ರಿ ಇರಲಿಲ್ಲ, ಕೆಲವೊಂದು ಕಡೆಗೆ ಎಂಟ್ರಿ ಇಲ್ಲ. ನಾನು ಮುಂಚೆನೇ ಹೇಳ್ದಂಗೆ ಅಲ್ಲೆಲ್ಲ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ, ಅಲ್ಲೆಲ್ಲ ಕ್ಲೋಸ್ ಆಗಿದೆ. ನಿಜ ಹೇಳ್ಬೇಕಂದ್ರೆ ಇನ್ನೂ ಚೆನ್ನಾಗಿ ಇದನ್ನು ಕಾಪಾಡ್ಕೊಬೇಕು. ಯಾಕಂತಂದರೆ ಇದೆಲ್ಲ ಮುಂದಿನ ಪೀಳಿಗೆಗಳು ಕೂಡ ನೋಡಬೇಕು. ಆಲ್ರೆಡಿ ಸರಿಯಾಗಿ ಸ್ವಚ್ಛವಾಗಿ ಕೆಲವರು ಹೊರಗಡೆ ಎಲ್ಲ ಇಟ್ಕೊಂಡಿಲ್ಲ. ಒಳಗಡೆ ಎಲ್ಲ ಮಾತ್ರ ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿದೆ ಒಳಗಡೆ. ಅದೇ ರೀತಿ ಹೊರಗಡೆನೂ ಕೂಡ ಇಟ್ಕೊಂಡ್ರೆ ನೋಡೋವ್ರಿಗೂ ಕೂಡ ಆಕರ್ಷಣೀಯವಾಗಿರುತ್ತೆ. ನೋಡಿ ಇಲ್ಲೆಲ್ಲ ಇದಂತೂ ಯಪ್ಪ ಇಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ನೋಡಿ, ಮೇಲೆಲ್ಲ ನೋಡ್ಬೋದು ಎಲ್ಲ ಮರದಲ್ಲಿ ಮಾಡಿರುವಂತಹ ಇದು ಎಂಥದ್ದು ನಾವು ಈ ಕಾಲದಲ್ಲೆಲ್ಲ ಮಾಡಿಸ್ತೀವಲ್ವ ಫ್ರೆಂಡ್ಸ್, ಮನೆಗೆ ಸೀಲಿಂಗ್ ಎಲ್ಲ ಮಾಡಿಸ್ತೀವಲ್ವ ನೋಡಿ, ಆವಾಗಿನ ಕಾಲದಲ್ಲೇ ಯಾವ್ಯಾವ ರೀತಿ ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ ಫ್ರೆಂಡ್ಸ್. ಇದು ಖಾಸಗಿ ದರ್ಬಾರ್ ಅಂತ ಹೇಗಿದೆ ನೋಡಿ. ಅಂದರೆ ಅವರವರೇ ಮೇಯ್ನಾಗಿ ಯಾರ್ಯಾರು ಇರ್ತಾರೆ, ರಾಜ ಮಂತ್ರಿಗಳು, ಅವ್ರು ಮಾತ್ರ ಇದು ಚರ್ಚೆ ಮಾಡ್ತಾ ಇದ್ದಂಥ ಜಾಗ. ಎಷ್ಟು ಅದ್ಭುತವಾಗಿದೆ ನೋಡಿ. ರಾಜಪುರಕ್ಕೆ ಹಾಗೆ ಫ್ರೆಂಡ್ಸ್, ಇಲ್ಲಿ ಬೆಳ್ಳಿ ಬಾಗಿಲು ಕೂಡ ಇದೆ, ಅದಂತೂ ತುಂಬಾ ಚೆನ್ನಾಗಿದೆ. ನಾನು ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಮೇಲೆ ಎಷ್ಟು ಚೆನ್ನಾಗಿ ಆರ್ಚ್ಗಳೆಲ್ಲ ಡಿಸೈನ್ ಮಾಡಿದ್ದಾರೆ ಅಂತೇಳಿ. ಹಾಗೆಯೇ ಈ ಬಾಗಿಲು ಬೆಳ್ಳಿ ಬಾಗಿಲು ನೋಡಿ, ಎಷ್ಟು ಚೆನ್ನಾಗಿದೆ. ದೊಡ್ಡ ಬೆಳ್ಳಿ ಬಾಗಿಲು. ದೇವಸ್ಥಾನಗಳಲ್ಲಿ ನೋಡಿರ್ತೀವಿ ನಾವು, ಕೆಲವೊಂದು ದೊಡ್ಡ ದೇವಸ್ಥಾನದಲ್ಲಿ, ಅರಮನೆಯಲ್ಲಿ ಕೂಡ ಆ ಕಾಲದಲ್ಲೇ ಬೆಳ್ಳಿ ಬಾಗಿಲೆಲ್ಲ ಇತ್ತು ನೋಡಿ. ಈ ಕಡೆಯಿಂದ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಾಗಿಲು. ಹಾಗೆ ಇಲ್ಲಿ ಕೆಳಗಡೆನೂ ಕೂಡ ಒಂದೆರಡು ಬಾಗಿಲು ಅದೇ ಥರ ಇದೆ, ಬೆಳ್ಳಿ ಬಾಗಿಲು ಥರನೇ. ಆಲ್ಮೋಸ್ಟ್ ಈಗ ನಾವು ಎಲ್ಲ ನೋಡಿದಂಗೆ ಆಯಿತು. ಈಗ ನಾವು ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ. ಮೇಲೆಯಿಂದ ನೋಡಿ ಕೆಳಗಡೆ ಇಳಿದು ಸ್ವಲ್ಪ ಹೋಗ್ತಾ ಇದ್ದೀವಿ ಈಗ ನಾವು. ಸ್ಟೆಪ್ಸ್ ಎಲ್ಲ ಇದೆಲ್ಲ ವುಡನ್ ಸ್ಟೆಪ್ಸ್ಗಳು, ಮರದ ಮೆಟ್ಟಿಲುಗಳು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮರದ ಮೆಟ್ಟಿಲು ಎಲ್ಲ. ಟೆಕ್ನಾಲಜಿ ಯಾಕಾಗಲ್ಲ ಹೆಂಗಿದೆ ಸಾಕು ಬಂದು ಮಳೆ ಇರಬೇಕು.
ನೋಡೋದು ಪಾಲಿಶ್ ಟಿಕ್ಬಿಟ್ಟು ಇವಾಗ ಒಂದು ಲುಕ್ ಬಾ. ಇನ್ನೂ ಏನೇನೋ ಇತ್ತಲ್ಲ ಅವೆಲ್ಲ ಇಲ್ಲಿ ಫ್ರೆಂಡ್ಸ್, ಇದೆಲ್ಲ ದಸರಾ ಆರ್ನಮೆಂಟ್ಸು, ಆನೆಗಳಿಗೆಲ್ಲ ಅಲಂಕಾರ ಮಾಡೋದು, ಛತ್ರಿಗಳು, ಅದನ್ನೆಲ್ಲ ಇಲ್ಲಿ ಕೆಳಗಡೆ ಇಟ್ಟಿದ್ದಾರೆ. ಬೇಬಿ ಫುಲ್ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್. ಎಲ್ಲ ಕಡೆ ಸುತ್ತಾಡಿ ಏನು ಮಾಡೋದು ಫ್ರೆಂಡ್ಸ್, ಹೇಳಿ ಫ್ರೆಂಡ್ಸ್. ಫ್ರೆಂಡ್ಸ್, KRS ಕ್ಯಾನ್ಸಲ್ ಮಾಡಿದ್ವಿ. ಇದು ಈಗ 7 ಗಂಟೆಗೆ ಇಲ್ಲಿ ಲೈಟ್ ಆನ್ ಮಾಡ್ತಾರೆ. ಈಗ 6:13 6:23 6:15 ಆಯಿತು. ಇವಾಗ KRS ಬೇಡ, ಯಾಕಂದರೆ ಇಲ್ಲಿಂದ ಮತ್ತೆ 45 ನಿಮಿಷ ನಾವಿನ್ನು ಪಾರ್ಕಿಂಗಿಗೆ ಹೋಗಿ ಗಾಡಿ ಎತ್ಕೊಂಡು ಹೋಗೋ ಹೊತ್ತಿಗೆ ಅಲ್ಲಿ ಲೇಟಾಗಿಬಿಡುತ್ತೆ. 7 ಗಂಟೆಗಲ್ಲ ಮನೆಯದು, 7 ಗಂಟೆಗಿರೋದು, ಹಂಗಾಗಿ ಲೇಟಾಗಿಬಿಡುತ್ತೆ. ಇಲ್ಲೇ ಕೂತ್ಕೊಂಡು 7 ಗಂಟೆ ತನಕ ಸ್ವಲ್ಪ ಆರಾಮ್ ಮಾಡಿ ಆಮೇಲೆ ಲೈಟೆಲ್ಲ ಆನ್ ಆದಮೇಲೆ ಆಮೇಲೆ ನಾವು ಹೊರಗಡೆ ಹೋಗ್ತೀವಿ. ನಮಗೂ ತುಂಬ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್ ಇವತ್ತು. ವಾವ್, ಹ್ಯಾಪಿ ಬರ್ತ್ಡೇ ತನ್ಮಯಿ, ಹ್ಯಾಪಿ ಬರ್ತ್ಡೇ ತನ್ಮಯಿ, ಹ್ಯಾಪಿ ಬರ್ತ್ಡೇ ತನ್ಮಯಿ ಬೇಬಿ. ಮನೆ ಆರಾಮಾಗಿ ವಿಹರಿಸಿ ಕೂತ್ಕೊಳ್ಳೋಣ ಎಲ್ಲರೂ ವಿಶ್ರಾಂತಿಗೆ.